ನಮಸ್ಕಾರ. ನಿಜ ಕನ್ನಡ ನ್ಯೂಸ್ನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಅದೇ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ, ಅಂದರೆ NCRB, ಇತ್ತೀಚೆಗೆ ಬಿಡುಗಡೆ ಮಾಡಿರುವ 2024ರ ಕರ್ನಾಟಕ ಅಪರಾಧ ಅಂಕಿಅಂಶಗಳು. ಬರೀ ಟಿವಿ ಹೆಡ್ಲೈನ್ಗಳನ್ನು ನೋಡಿ ಸುಮ್ಮನಾಗೋದಕ್ಕಿಂತ ಈ ನೈಜ ಡೇಟಾ ವಾಸ್ತವದಲ್ಲಿ ನಮಗೆ ಏನನ್ನು ಹೇಳ್ತಿದೆ ಅನ್ನೋದನ್ನ ಯಾವುದೇ ಪೂರ್ವಾಗ್ರಹವಿಲ್ಲದೆ ಅತ್ಯಂತ ನಿಷ್ಪಕ್ಷಪಾತವಾಗಿ ಡಿಕೋಡ್ ಮಾಡೋಣ ಬನ್ನಿ. ಬುಧವಾರ ಬಿಡುಗಡೆಯಾದ ಈ ವರದಿಯನ್ನು ನೋಡಿದ ತಕ್ಷಣ ನಮ್ಮೆಲ್ಲರ ತಲೆಯಲ್ಲಿ ಬರುವ ಮೊದಲನೇ ಪ್ರಶ್ನೆ ಅಂದ್ರೆ 2024ರಲ್ಲಿ ನಮ್ಮ ಕರ್ನಾಟಕ ನಿಜಕ್ಕೂ ಹೆಚ್ಚು ಸುರಕ್ಷಿತವಾಗಿದೆಯಾ? ಮೇಲ್ನೋಟಕ್ಕೆ ಕೆಲವು ಅಂಕಿಅಂಶಗಳು ಹೌದು ಅಂತ ಹೇಳಿದ್ರು, ಇದರ ಒಳಗಡೆ ಒಂದು ಬಹಳ ಸಂಕೀರ್ಣವಾದ ವಾಸ್ತವ ಅಡಗಿದೆ. ಅದನ್ನೇ ನಾವೆಂದು ಬಿಡಿಸಿ ನೋಡಬೇಕಾಗಿದೆ. ಮೊದಲಿಗೆ ಒಟ್ಟಾರೆ ಅಪರಾಧ ಪ್ರಕರಣಗಳ ಬಗ್ಗೆ ನೋಡೋಣ. ನೋಡಿ, 2023ಕ್ಕೆ ಹೋಲಿಸಿದ್ರೆ 2024ರಲ್ಲಿ ಇಡೀ ಕರ್ನಾಟಕ ಹಾಗೂ ಬೆಂಗಳೂರಿನಲ್ಲಿ ಒಟ್ಟಾರೆ ಕ್ರೈಮ್ ರೇಟ್ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ. ಇದು ಖಂಡಿತ ಒಳ್ಳೆ ವಿಚಾರನೇ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ನಾವು 2022ರ ಡೇಟಾಗೆ ಇದನ್ನು ಹೋಲಿಕೆ ಮಾಡಿದ್ರೆ ಈಗಿನ ಸಂಖ್ಯೆ ಇನ್ನೂ ಕೂಡ ಹೆಚ್ಚಿನ ಮಟ್ಟದಲ್ಲೇ ಇದೆ. ಅಂದ್ರೆ ಇದೊಂದು ರೀತಿ ಹೌದು ಕಡಿಮೆ ಆಗಿದೆ, ಆದರೆ ಸಂಪೂರ್ಣವಾಗಿ ಹತೋಟಿಗೆ ಬಂದಿಲ್ಲ ಅನ್ನೋ ಸನ್ನಿವೇಶ. ಆದರೆ ಅಸಲಿ ಕತೆ ಶುರುವಾಗೋದೇ ಇಲ್ಲಿ. ರಾಜ್ಯದಲ್ಲಿ ಒಟ್ಟಾರೆ ಅಪರಾಧಗಳು ಕಡಿಮೆ ಆಗಿದ್ರೂ ಹಿಂಸಾತ್ಮಕ ಅಪರಾಧಗಳ ಸಂಖ್ಯೆಯಲ್ಲಿ ಏರಿಕೆ ಕಂಡುಬಂದಿದೆ. ಇದು ನಿಜಕ್ಕೂ ಗಂಭೀರವಾಗಿ ಯೋಚಿಸಬೇಕಾದ ವಿಚಾರ. ಹಿಂಸಾತ್ಮಕ ಅಪರಾಧಗಳು ಹೆಚ್ಚಾಗಿವೆ ಅಂತ ಹೇಳಿದ ತಕ್ಷಣ ಅದು ಯಾವ ರೀತಿಯ ಅಪರಾಧಗಳು ಅನ್ನೋ ಪ್ರಶ್ನೆ ಮೂಡೋದು ಸಹಜ ಅಲ್ವಾ? NCRB ಯಾವೆಲ್ಲ ಪ್ರಕರಣಗಳನ್ನ ಈ ನಿರ್ದಿಷ್ಟ ಕ್ಯಾಟಗರಿಯಲ್ಲಿ ಸೇರಿಸುತ್ತೆ ಅನ್ನೋದನ್ನ ನಾವು ಮೊದಲು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. NCRB ನಿಯಮಗಳ ಪ್ರಕಾರ ಅತ್ಯಾಚಾರ, ಅತ್ಯಾಚಾರದ ಯತ್ನ, ಭ್ರೂಣಹತ್ಯೆ, ಶಿಶುಹತ್ಯೆ, ವರದಕ್ಷಿಣೆ ಸಾವು, ಕೊಲೆ, ನರಹತ್ಯೆ, ಕೊಲೆಯತ್ನ, ಅಪಹರಣ, ಗಲಭೆ, ದರೋಡೆ ಮತ್ತು ಬೆಂಕಿ ಹಚ್ಚುವಂತಹ ಅತಿ ಸೂಕ್ಷ್ಮ ಹಾಗೂ ಗಂಭೀರ ಪ್ರಕರಣಗಳನ್ನೆಲ್ಲ ಒಟ್ಟಾಗಿ ಹಿಂಸಾತ್ಮಕ ಅಪರಾಧಗಳ ಅಡಿಯಲ್ಲಿ ಗುಂಪು ಮಾಡಲಾಗ್ತದೆ. ಸಮಾಜದ ದೃಷ್ಟಿಯಿಂದ ಇವೆಲ್ಲವೂ ಅತೀವ ಕಳವಳಕಾರಿಯಾದ ವಿಚಾರಗಳೇ. ಹಾಗಾದ್ರೆ ಈ ಗಂಭೀರ ಪ್ರಕರಣಗಳ ಸಂಖ್ಯೆ ದಿಢೀರನ್ನೇ ಹೆಚ್ಚಾಗಲು ಕಾರಣವೇನು? ನಾವು ಸುಮ್ಮನೆ ಊಹೆ ಮಾಡೋದಕ್ಕಿಂತ ಇದಕ್ಕೆ ಪೊಲೀಸ್ ಇಲಾಖೆಯ ಅಧಿಕೃತ ವಿವರಣೆ ಏನಿದೆ ಅನ್ನೋದನ್ನ ಗಮನಿಸೋಣ. ನಮ್ಮ ಕಾನೂನು ವ್ಯವಸ್ಥೆಯಲ್ಲಿನ ಬದಲಾವಣೆಗಳು ಈ ಡೇಟಾದ ಮೇಲೆ ಹೇಗೆ ಪ್ರಭಾವ ಬೀರಿವೆ ಅನ್ನೋದು ಇಲ್ಲಿದೆ. ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರ ಈ ಹೇಳಿಕೆ ನಮಗೆ ವಾಸ್ತವ ಚಿತ್ರಣವನ್ನ ಬಹಳ ಅದ್ಭುತವಾಗಿ ಕಟ್ಟಿಕೊಡುತ್ತದೆ. ಅವರು ಹೇಳುವ ಪ್ರಕಾರ ನಿಜವಾದ ಕೊಲೆ ಅಥವಾ ಅಪಹರಣದಂತಹ ಕ್ರೈಮ್ಗಳು ವಾಸ್ತವದಲ್ಲಿ ಕಡಿಮೆಯಾಗಿವೆ. ಆದರೆ ಅಪ್ರಾಪ್ತ ವಯಸ್ಕರು, ಪ್ರೀತಿ ಪ್ರೇಮ ಅಂತ ಮನೆಯಿಂದ ಓಡಿ ಹೋಗುವಂತಹ ಪ್ರಕರಣಗಳನ್ನು ಕೂಡ ಈಗಿನ ಕಾನೂನಿನಡಿಯಲ್ಲಿ ಅತ್ಯಾಚಾರ ಪ್ರಕರಣಗಳೆಂದೇ ದಾಖಲಿಸಬೇಕಾಗ್ತಾ ಇರೋದ್ರಿಂದ ಅಂಕಿಅಂಶಗಳಲ್ಲಿ ಈ ಸಂಖ್ಯೆ ದೊಡ್ಡದಾಗಿ ಕಾಣಿಸ್ತಿದೆ. ಈ ಸೂಕ್ಷ್ಮತೆಯನ್ನ ನಾವು ಗಮನಿಸಲೇಬೇಕು. ಇವೆಲ್ಲದರ ಜೊತೆಗೆ ನಾವಿಲ್ಲಿ ಗಮನಿಸಬೇಕಾದ ಮತ್ತೊಂದು ಅತಿ ಪ್ರಮುಖವಾದ ಅಂಶ ಅಂದ್ರೆ 2024ರ ಮಧ್ಯಭಾಗದಲ್ಲಿ ಜಾರಿಗೆ ಬಂದ ಭಾರತೀಯ ನ್ಯಾಯ ಸಂಹಿತ 2023 ಅಂದ್ರೆ BNS. ಈ ಹೊಸ ಕಾನೂನು ಜಾರಿಯಾದ ತಕ್ಷಣ ಅನೇಕ ಅಪರಾಧಗಳ ಕಾನೂನಾತ್ಮಕ ವ್ಯಾಖ್ಯಾನಗಳೇ ಬದಲಾಗಿ ಹೋದವು. ಹೀಗೆ ವರ್ಷದ ಮಧ್ಯದಲ್ಲಿಯೇ ಕಾನೂನು ಬದಲಾಗಿದ್ರಿಂದ ನಾವು 2023ರ ಡೇಟಾವನ್ನು 2024ರ ಡೇಟಾಗೆ ನೇರವಾಗಿ ಹೋಲಿಕೆ ಮಾಡೋದು ಬಹುತೇಕ ಅಸಾಧ್ಯ. ಈ ಡೇಟಾವನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇದೊಂದು ದೊಡ್ಡ ತಾಂತ್ರಿಕ ಸವಾಲು ಅಂತಲೇ ಹೇಳಬಹುದು. ಸರಿ, ಈಗ ಈ ವಿಶ್ಲೇಷಣೆಯ ಅಂತಿಮ ಹಾಗೂ ಬಹುಮುಖ್ಯ ಘಟ್ಟಕ್ಕೆ ಬರೋಣ. ಕೇವಲ ಪೊಲೀಸ್ ಠಾಣೆಗಳಲ್ಲಿ FIR ದಾಖಲಾದರೆ ಸಾಲ್ದವಲ್ವಾ? ಆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಅಥವಾ ದೋಷಾರೋಪಣಾ ಪಟ್ಟಿ ನ್ಯಾಯಾಲಯಕ್ಕೆ ಸಲ್ಲಿಕೆಯಾಗುವುದು ನ್ಯಾಯದಾನ ಪ್ರಕ್ರಿಯೆಯ ನಿಜವಾದ ಅಳತೆಗೋಲಾಗಿದೆ. ಇಲ್ಲಿನ ಅಂಕಿಅಂಶಗಳನ್ನೊಮ್ಮೆ ಗಮನಿಸಿ. ಇಡೀ ಕರ್ನಾಟಕ ರಾಜ್ಯದ ಚಾರ್ಜ್ ಶೀಟ್ ಸಲ್ಲಿಕೆ ಪ್ರಮಾಣ 72.9ರಷ್ಟಿದ್ದರೆ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಅದು ಕೇವಲ 54.4ರಷ್ಟು ಮಾತ್ರ ಇದೆ. ಇದರ ಸ್ಪಷ್ಟ ಅರ್ಥ ಏನು ಅಂದರೆ, ಬೆಂಗಳೂರಿನಲ್ಲಿ ದಾಖಲಾಗುವ ಪ್ರಕರಣಗಳ ಪೈಕಿ ಕೇವಲ ಅರ್ಧಕ್ಕಿಂತ ಸ್ವಲ್ಪ ಹೆಚ್ಚು ಪ್ರಕರಣಗಳಲ್ಲಿ ಮಾತ್ರ ಚಾರ್ಜ್ ಶೀಟ್ ಸಲ್ಲಿಕೆಯಾಗ್ತಿದೆ. ಇದು ನಮ್ಮ ಸಿಸ್ಟಂನಲ್ಲಿ ಎಲ್ಲೋ ಒಂದು ಕಡೆ ಆಗ್ತಿರೋ ವಿಳಂಬವನ್ನು ಎತ್ತಿ ತೋರಿಸುವಂತಿದೆ. ಹಾಗಾಗಿ ಈ ಇಡೀ ವಿಶ್ಲೇಷಣೆಯ ನಂತರ ನಾವೊಂದು ಪ್ರಮುಖವಾದ ಪ್ರಶ್ನೆಯನ್ನು ಕೇಳಿಕೊಳ್ಳಲೇಬೇಕಾಗಿದೆ. ಒಂದೆಡೆ ಹೊಸ ಕಾನೂನುಗಳಿಂದಾಗಿ ಬದಲಾದ ಹಾಗೂ ಹೋಲಿಕೆ ಮಾಡಲು ಕಷ್ಟವಾಗಿರುವ ಡೇಟಾ, ಮತ್ತೊಂದೆಡೆ ಕೇವಲ ಅರ್ಧದಷ್ಟು ಪ್ರಕರಣಗಳಿಗೆ ಮಾತ್ರ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಿರುವ ವಾಸ್ತವ. ಈ ಅಂಕಿಅಂಶಗಳು ನಿಜವಾಗಿಯೂ ನಮ್ಮ ರಾಜ್ಯದ ನೈಜ ಸುರಕ್ಷತೆಯನ್ನು ಬಿಂಬಿಸ್ತಿವೆಯಾ, ಅಥವಾ ಇದು ಕೇವಲ ಒಂದು ದೊಡ್ಡ ಪರಿವರ್ತನೆಯ ಹಂತದಲ್ಲಿರುವ ವ್ಯವಸ್ಥೆಯನ್ನು ನಮಗೆ ತೋರಿಸ್ತಿದೆಯಾ? ಈ ಪ್ರಶ್ನೆಯ ಬಗ್ಗೆ ನಾವೆಲ್ಲರೂ ಆಳವಾಗಿ ಯೋಚಿಸಬೇಕಿದೆ. NCRB ಡೇಟಾವನ್ನು ಬರೀ ಸಂಖ್ಯೆಗಳಾಗಿ ನೋಡದೆ ಅದರ ಹಿಂದಿರುವ ನೈಜ ವಾಸ್ತವವನ್ನು ಬಿಚ್ಚಿಡುವ ನಿಜ ಕರ್ನಾಟಕ ನ್ಯೂಸ್ನ ಈ ವಿಶೇಷ ವಿಶ್ಲೇಷಣೆ ಇಲ್ಲಿಗೆ ಮುಕ್ತಾಯವಾಗುತ್ತಿದೆ. ನಮಸ್ಕಾರ.